श्रीगुरुभ्यो नमः हरि ओं सर्वमंगलमांगल्ये शिवे सर्वार्थसाधके शरण्ये त्रयंबके देवी ನಾರಾಯಣಿ ನಮೋಸ್ತುತೆ ಜಗನ್ಮಾತ್ರೈ ನಮಃ. ಎಲ್ಲ ಭಕ್ತಾದಿಗಳಿಗೆ ಇಂದು ಒಂದು ಶುಭ ಸಂದರ್ಭ ಮತ್ತು ಶುಭ ಮಹೋತ್ಸವ ಅಂತ ಹೇಳ್ಬೋದು. ಯಾಕೆ ಅಂದರೆ 13 ವರ್ಷಕ್ಕೆ ಒಂದು ಬಾರಿ ಭಾವುಕ ಅಮಾವಾಸ್ಯೆ ಅಂತ ಶನಿ ತ್ರಯೋದಶಿ ಅಥವಾ ಶನಿ ಅಮಾವಾಸ್ಯೆ ಅಂತ ಕರೀತಾರೆ. ಯಾಕೆ ಇದನ್ನು ಕರೀತಾರೆ ಅಂದರೆ ಶನಿವಾರ ಪರ್ವಕಾಲದಲ್ಲಿ ಅಮಾವಾಸ್ಯೆ ಒಟ್ಟುಗೂಡಿದಾಗ ಶನೇಶ್ವರ ಜಯಂತಿ ಅಂತ ಆಚರಣೆ ಮಾಡಬೇಕು. ಹಾಗಾಗಿ ಅಮ್ಮನವರ ಸನ್ನಿಧಾನದಲ್ಲಿ ಸ್ಥಾಪನೆ ಆಗಿರತಕ್ಕಂತಹ ನವಗ್ರಹ ದೇವತೆಗಳಿಗೆ ಮತ್ತು ಶನೇಶ್ವರ ಸ್ವಾಮಿಗೆ ವಿಶೇಷವಾಗಿ ಬೆಳಗಿನ ಪ್ರಾತಃ ಕಾಲದಿಂದ ಶನಿದೇವರಿಗೆ ತೈಲಾಭಿಷೇಕವನ್ನು ನೆರವೇರಿಸ್ತಾ ಇದ್ದೀವಿ. ಶಿರಾನಗರದ ನಾನಾ ವಿಧ ಬಡವಣೆಗಳಿಂದ ಭಕ್ತಾದಿಗಳು ಆಗಮಿಸಿ ಸ್ವತಃ ಅವರೇ ಕೈಯಾರೆ ತೈಲಾಭಿಷೇಕವನ್ನು ಮಾಡಿಸಲಿಕ್ಕೆ ನಾವು ಅವಕಾಶವನ್ನು ಮಾಡಿಸ್ಕೊಟ್ಟಿದ್ದೀವಿ. ಎಲ್ಲರೂ ಬಂದು ಮಾಡ್ತಾ ಇದ್ದಾರೆ. ಆ ಶನೇಶ್ವರ ಸ್ವಾಮಿ ಬಂದಿರತಕ್ಕಂತಹ ಎಲ್ಲ ದೋಷಗಳನ್ನು ಪರಿಹಾರ ಮಾಡಿ ಜಗನ್ಮಾತೆ ಕೊಲ್ಲಾಪುರದಮ್ಮ ಎಲ್ಲರಿಗೂ ಅನುಗ್ರಹಿಸಲಿ ಅಂತ ನಾವು ಸಂಕಲ್ಪವನ್ನು ಮಾಡಿಕೊಂಡು ಎಲ್ಲರ ಕೈಯಲ್ಲಿ ಮಾಡಿಸ್ತಾ ಇದ್ದೀವಿ. ಎಲ್ಲರಿಗೂ ಶುಭವಾಗಲಿ. ಹಾಗೆ ಬರುವ 24ನೇ ತಾರೀಕು ಇದೇ ತಿಂಗಳು ಭಾನುವಾರ ನವಚಂಡಿಕಾ ಯಾಗ, ಮನ್ಯು ಸೂಕ್ತ ಹೋಮ, ಹಯಗ್ರೀವ ಹೋಮ, ಧನ್ವಂತರಿ ಹೋಮವನ್ನು ಲೋಕ ಕಲ್ಯಾಣಾರ್ಥಕವಾಗಿ ನೆರವೇರಿಸ್ತಾ ಇದ್ದೀವಿ. ಇದೇ ಕೊಲ್ಲಾಪುರಮ್ಮ ದೇವಸ್ಥಾನದಲ್ಲಿ ವಿಶೇಷವಾಗಿ 10 ಜನ ಋತ್ವಿಕರು ಬಂದು ಈ ಕಾರ್ಯಕ್ರಮ ನೆರವೇರಿಸ್ತಾ ಇದ್ದಾರೆ. ಎಲ್ಲರೂ ಭಾಗವಹಿಸಿ ಜಗನ್ಮಾತೆ ಕೃಪೆಗೆ ಪಾತ್ರರಾಗಿ ಸೇವಾ ಶುಲ್ಕ 1101 ರೂಪಾಯಿ ಇರುತ್ತೆ. ಎಲ್ಲರೂ ಬಂದು ಭಾಗವಹಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗಿ, ನೀವು ಸೇವೆ ಮಾಡಲಿಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಈ ಯಾಗದಲ್ಲಿ ಭಾಗವಹಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗಿ.